ನಿಮಗೆ ಸಾಕಷ್ಟು ಅವರದ್ದು ಪಕ್ಷ ನಾಯಕರು ಪತ್ರ ಬರೀತಾರೆ. ಯಾವುದೇ ರೀತಿ ಯಾರು ಹರಿಪ್ರಸಾದ್ ಇರ್ಬೋದು, ಹೆಚ್ಚು ನಾಯಕರು ಪತ್ರ ರಾಹುಲ್ ಗಾಂಧಿಗೆ ಈ ವಿಚಾರ ಇಷ್ಟಕ್ಕೆ ನಿಲ್ಲಿಸಿ, ಇಲ್ಲ ಅಂದ್ರೆ ಡೆವಲಪ್ಮೆಂಟ್ ವರ್ಕ್ ಪಕ್ಷದ ಆಂತರಿಕ ವಿಚಾರಕ್ಕೆ ಏನಾಗ್ತದೆ, ವಿಪಕ್ಷಗಳ ಹಾರಾಗ್ತದೆ. ಅಲ್ಲ, ನಾನು ಹಲವಾರು ಹೇಳಿಕೆಗಳನ್ನು ನನ್ನ ಹೇಳಿಕೆಗಳನ್ನು ನೀವೆಲ್ಲ ನೋಡಿರ್ಬೋದು. ಭಾಳ ಈಗ 1 ತಿಂಗಳು 2 ತಿಂಗಳಿಂದ ನಾ ಹೇಳ್ತೇನೆ. ಮತ್ತು ಯಾವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದು ಅವತ್ತಿಂದ ಸ್ಟಾರ್ಟ್ ಆಗಿದೆ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು. ಮಧ್ಯದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಡಿ ಕೆ ಶಿವಕುಮಾರ್ 2.5 ವರ್ಷ ನಾನು 2.5 ವರ್ಷ ಅವರು ಅನ್ನುವಂಥ ರೀತಿಯಲ್ಲಿ ಅಗ್ರಿಮೆಂಟ್ ಆಗಿದೆ ಅನ್ನುವಂಥ ರೀತಿಯಲ್ಲಿ ಕೆಲವು ಕಾಂಗ್ರೆಸ್ ಅವರೇ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅವರೇ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಚಾಲು ಮಾಡಿ. ಹೀಗಾಗಿ ಅವತ್ತಿಂದ ಫ್ರಾಮ್ ಬಿಗಿನಿಂಗ್ ಯಾವಾಗ ಈಗ 2ನೇ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿದ್ದಾರೆ ಅವತ್ತಿಂದಲೇ ಈ ಒಂದು ಗೊಂದಲ ನಡುವೆ ಇದೆ. ಹೀಗಾಗಿ ಅಲ್ಲಿ ಏನು ಮುಖ್ಯಮಂತ್ರಿ ಆಗಬೇಕನ್ನುವಂಥ ಇಂಟರ್ನಲ್ ಫೈಟ್ ಏನಿಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಹೊರಗೆ ತೋರಿಸ್ಕೊಟ್ಟಿಲ್ಲ ಇಲ್ಲಿವರೆಗೆ. ಮತ್ತು ಇತ್ತೀಚೆಗೆ ಮೂಡ ಹಗರಣ ಆದಮೇಲೆ ಮತ್ತು ಅದ್ರ ಜೊತೆಗೆ ಇದ್ರದ್ದು ನಮ್ಮ ವಾಲ್ಮೀಕಿ ನಿಗಮದ ಹಗರಣ ಆದಮೇಲೆ ಅದು ಇನ್ನೂ ಜೋರಾಗಿದೆ. ಮತ್ತು ಎಲ್ಲರೂ ಹೊರಗಡೆ ಹೇಳ್ತಾರೆ ನಾವು ಸಿದ್ದರಾಮಯ್ಯ ಜೊತೆ ಇದ್ದೇವೆ, ಸಿದ್ದರಾಮಯ್ಯನವರ 5 ವರ್ಷ ಮುಖ್ಯಮಂತ್ರಿ, ಇದು ಹೊರಗೆ ಹೇಳಿಕೆ ಮಾತ್ರ. ಆದ್ರೆ ಇಂಟರ್ನಲ್ಲಿ ಎಲ್ಲರೂ ಒಂದು ಬೇಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮುಂದೆ ಮುಖ್ಯಮಂತ್ರಿ ಆಗಲಿಕ್ಕೆ ಎಲ್ಲ ತಯಾರಿ ನಡೆಸಿದ್ರು. ಒಂದು 8 ಜನ ಲೀಡರ್ಸ್ ರೆಡಿ ಆಗಿದೆ ನನಗೆ. ಹೀಗಾಗಿ ಈ ಇಂಟರ್ನಲ್ ಕ್ಲಾಶಸ್ ಏನಿದೆಯಲ್ಲ ಇದರಿಂದಲೇ ಗೌರ್ಮೆಂಟ್ ಕೊಲ್ಯಾಪ್ಸ್ ಆಗ್ತದೆ. ಇವತ್ತು ನಾವೇನು ಭಾರತೀಯ ಜನತಾ ಪಾರ್ಟಿ ಅವ್ರು ನಾವೇನು ಮಾಡಬೇಕಾಗಿಲ್ಲ, ಆಪರೇಷನ್ ಕಮಲ ಮತ್ತೊಂದು ಏನೂ ಮಾಡಬೇಕಾಗಿಲ್ಲ. ಆನ್ ಇಟ್ಸ್ ಓನ್ ಇಟ್ ಇಸ್ ಗೋಯಿಂಗ್ ಟು ಕೊಲ್ಯಾಪ್ಸ್ ಇಟ್ಸ್ ಗೌರ್ಮೆಂಟ್. ಅದಕ್ಕಾಗಿ ಈಗ ನೋಡಿ ಡಿ ಕೆ ಶಿವಕುಮಾರ್ ಅಮೆರಿಕಕ್ಕೆ ಹೋಗಿದ್ದಾರೆ. ಇಲ್ಲ ನಾನು ಕುಟುಂಬದ ಸಹಿತ ಒಂದು ರೆಸ್ಟ್ ಒಳಗೆ ಹೋಗಿದ್ದೀನಿ ಅನ್ನುವಂಥದ್ದು ಹೊರಗೆ ಸ್ಟೇಟ್ಮೆಂಟ್ ಕೊಟ್ಟು ತರಾತುರಿದೆ. ತಕ್ಷಣ ಇದು ಮೊದಲೇ ಹೋಗ್ಬೇಕಂತ ಪ್ಲಾನ್ಸ್ ಇದು ಹೋಗಿದ್ದಂತ ಅಲ್ಲ. ಅಲ್ಲಿ ಹೋಗ್ತಾರೆ, ರಾಹುಲ್ ಗಾಂಧಿ ಹೋಗೋ ಟೈಮ್ದಲ್ಲಿ ಅಲ್ಲಿ ಹೋಗ್ತಾರೆ ಅಂತಂದ್ರೆ ಇದು ಅರ್ಥ ಏನಾಗ್ತದೆ? ಅಲ್ಲಿ ಹೋಗಿ ಭೇಟಿ ಆಗ್ತಾರೆ. ಈಗ ನಿಮ್ದು ಕೌಟುಂಬಿಕ ಪ್ರವಾಸ ಇದ್ರೆ ರಾಜಕೀಯ ನಾಯಕರು ಭೇಟಿ ಆಗುವಂಥದ್ದು ಅವಶ್ಯಕತೆನೂ ಇರಲಿಲ್ಲ. ನೀವು ರಾಹುಲ್ ಗಾಂಧಿ ಅವ್ರನ್ನ ದಿಲ್ಲಿಯಲ್ಲಿ ಭೇಟಿ ಆಗೋದೈತಲ್ಲ, ಭೇಟಿ ಆಗೋದಾದ್ರೆ. ಹೀಗಾಗಿ ಆ ಸರ್ಕಮ್ಸ್ಟೆನ್ಸಸ್ ಎರಡೂ ಕೊಡ್ತಾವೆ. ಅಲ್ಲಿ ರಾಹುಲ್ ಗಾಂಧಿ ಅವ್ರು ಹೋಗೋದಕ್ಕೆ, ಇವ್ರ ಪ್ರವಾಸ 1 ವಾರ ಫಿಕ್ಸ್ ಆಗೋದಕ್ಕೆ, ನಿನ್ನೆ ಅವ್ರು ಭೇಟಿ ಆಗೋದಕ್ಕೆ ಇವೆಲ್ಲ. ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರನ್ನ ಇವತ್ತು ಸಿದ್ದರಾಮಯ್ಯನವರು ದಿಲ್ಲಿಗೆ ಇದ್ದು ಅವರು ವಾಪಸ್ ಬರೋ ಟೈಮ್ದಲ್ಲಿ ನೀವು ಇಂಡಿವಿಜುವಲ್ ಹೋಗಿ ಭೇಟಿ ಆಗ್ತೀರಿ ಅಂತಂದ್ರೆ ಇದು ಅರ್ಥ ಏನಾಗಿದೆ? ಒಂದು ರೀತಿ ಏನೋ ಒಂದು ಸಂಚು ನಡೀತಾ ಇದೆ ಅನ್ನುವಂಥದ್ದು ಇದ್ರ ಮೇಲೆ ಅರ್ಥ ಆಗ್ತದೆ. ಮತ್ತು ಕಾಂಗ್ರೆಸ್ಸಿನ ಶಾಸಕರು ನೀವು ಯಾರಾದರೂ ವೈಯಕ್ತಿಕವಾಗಿ ಮಾತಾಡಿದ್ರೆ ಅವರಲ್ಲಿ ಗೊಂದಲ ಪೂರ್ತಿ ನಿರ್ಮಾಣ ಆಗಿದೆ. ಮತ್ತು ಅಷ್ಟೇ ಅಲ್ಲ, ಗ್ಯಾರಂಟಿ ಯೋಜನೆಗೆ ಹಣ ಒಂದು ವಿನಿಯೋಗ ಮಾಡ್ತಾ ಇದ್ದಾರೆ. ಅದರಿಂದ ರಾಜ್ಯ ಸರ್ಕಾರ ಆಡಳಿತ ನಡೆಸೋದು ದುಸ್ತರಾಗಿದೆ, ಕೊಲ್ಯಾಪ್ಸ್ ಆಗಿದೆ. ಎಕನಾಮಿ ಭಾಳ ಕೊಲ್ಯಾಪ್ಸ್ ಆಗಿದೆ. ನಾಳೆ ಇಲ್ಲಿವರೆಗೆ ಹಿಂದೆ ಹಿಮಾಚಲ ಪ್ರದೇಶದಲ್ಲಿ ಶಾಸಕರಿಗೆ, ಮಂತ್ರಿಗಳ, ಅಧಿಕಾರಿಗಳಿಗೆ ಪಗಾರ ಕೊಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ, ಅದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಮತ್ತು ಇಲ್ಲಿವರೆಗೆ ಈ ಸರ್ಕಾರ ಬಂದ ಮೇಲೆ ಇಲ್ಲಿವರೆಗೂ ಒಂದು ಕೋಟಿ ಆಗಲಿ 10 ಕೋಟಿ ಆಗಲಿ ಸ್ಪೆಷಲ್ ಪ್ಯಾಕೇಜ್ ಯಾವುದೇ ಯೋಜನೆಗೂ ಹಣ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಕಾಂಗ್ರೆಸ್ಸಿನ ಶಾಸಕರು ಮತ್ತು ಎಲ್ಲ ಶಾಸಕರು ಈ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ನಮಗೇನೋ ಒಂದು ಅರ್ಜೆಂಟ್ ಏನೋ ಕೆಲಸ ಮಾಡಬೇಕು, ಏನೋ ಒಂದು ಹೊಸ ಯೋಜನೆ ಮಂಜೂರು ಮಾಡಿಸ್ಕೋಬೇಕಂದ್ರೆ ಹಣ ಇಲ್ಲಲ್ಲ ಅನ್ನುವಂಥ ಒಂದು ಕೊರತೆ ಇವತ್ತು ಎಲ್ಲ ಶಾಸಕರಲ್ಲಿ ಕಾಣ್ತಾ ಇದೆ. ಹೀಗಾಗಿ ಒಂದ್ ಕಡೆ ಈ ರೀತಿಯಾದಂಥ ಅಭಿವೃದ್ಧಿ ಶೂನ್ಯವಾದಂಥ ಸರ್ಕಾರ ಮತ್ತು ಇದ್ರ ಜೊತೆಗೆ ಇಂಟರ್ನಲ್ ಗೊಂದಲ. ಮತ್ತು ಅದಕ್ಕಾಗಿ ನೋಡಿ ಈ ಕಾಂಗ್ರೆಸ್ಸಿನ ಕೆಲವು ಲೀಡರ್ಸ್ ಪತ್ರ ಬರೀತಾರೆ ಹೈಕಮಾಂಡ್ಗೆ. ನೋಡ್ರಿ, ಇದು ಮುಖ್ಯಮಂತ್ರಿ ರೇಸ್ ನಡೀತಾ ಇದೆ, ಇದರಿಂದ ಪಕ್ಷಕ್ಕೂ ಒಂದು ಇಮೇಜು, ಸರ್ಕಾರದ ಇಮೇಜು ಕಡಿಮೆ ಆಗ್ತಾ ಇದೆ, ಕ್ರೈಸಿಸ್ ಚಾಲುವಾಗಿದೆ, ನಮ್ದು ಒಳ್ಳೆ ಕೆಲಸನೂ ಹೈಲೈಟ್ ಆಗ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತು ಹೈಕಮಾಂಡ್ಗೆ ಕೆಲವು ಹಿರಿಯ ನಾಯಕರು ಪತ್ರ ಬರೀತಾರೆ. ಅಂದರೆ ಇದು ಇಂಟರ್ನಲ್ಲಿ ಏನೊಂದು ಗೊಂದಲ ಇದೆ, ಇದು ನಿಜ ಅನ್ನೋದು ಪ್ರೂವ್ ಆಗ್ತದೆ. ಅದಕ್ಕಾಗಿ ಅವರ ಗೊಂದಲದಿಂದಲೇ ಇವತ್ತು ಸರ್ಕಾರ ಯಾವುದೇ ಟೈಮ್ನಲ್ಲಿ ಕೊಲ್ಯಾಪ್ಸ್ ಆಗ್ಬೋದು ಅಂತ ನಾ ಹೇಳ್ತೀನಿ.